ತಮಿಳುನಾಡು ರಾಜಕೀಯದಲ್ಲಿ ಸ್ಫೋಟಕ ತಿರುವು ಸಿಗ್ತಾ ಇದೆ. ತೆರೆಮರೆಯಲ್ಲಿ ಬದ್ಧ ವೈರಿಗಳ ನಡುವೆ ಮೈತ್ರಿ ಕಸರತ್ತು ನಡೀತಾ ಇದೆಯಾ? ಒಂದ್ ಕಡೆನಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗಿದೆ ತಮಿಳುನಾಡಿನಲ್ಲಿ. ಹಾಗಾಗಿ ಸ್ಫೋಟಕ ತಿರುವು ಸಿಗ್ತಾ ಇರುವಂತದ್ದು. ಬದ್ಧ ವೈರಿಗಳ ನಡುವೆ ಮೈತ್ರಿ ಕಸರತ್ತು ನಡೀತಾ ಇದೆ. ಗವರ್ನರ್ಗೆ ಮ್ಯಾಜಿಕ್ ನಂಬರ್ ನೀಡುವಲ್ಲಿ ವಿಜಯ್ ವಿಫಲರಾಗಿದ್ದಾರೆ. ಇಂದು ವಿಜಯ್ ಪ್ರಮಾಣ ವಚನ ಸ್ವೀಕಾರ ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಬೆಂಬಲಿಗ ಶಾಸಕರ ಪಟ್ಟಿಯನ್ನು ನೀಡಲು ರಾಜ್ಯಪಾಲರು ತಾಕೀತನ್ನ ಹಾಕಿದ್ದಾರೆ. ಸರ್ಕಾರ ರಚನೆಯನ್ನ ಮಾಡೋದಕ್ಕೆ ಶಾಸಕರ ಬೆಂಬಲಕ್ಕೆ ವಿಜಯ್ ಸರ್ಕಸ್ ಅನ್ನ ಮಾಡ್ತಾ ಇರುವಂತದ್ದು. ಬದ್ಧ ವೈರಿಗಳಾದ ಡಿಎಂಕೆ ಎಐಎಡಿಎಂಕೆ ನಡುವೆ ಇದೀಗ ಒಂದ್ ಕಡೆನಲ್ಲಿ ಕಸರತ್ತು ಕೂಡ ನಡೀತಾ ಇದೆ. ಸ್ಫೋಟಕವಾದಂತಹ ತಿರುವುಗಳು ಸಿಗ್ತಾ ಇರುವಂತದ್ದು. ತೆರೆಮರೆಯಲ್ಲಿ ಬದ್ಧ ವೈರಿಗಳ ನಡುವೆ ನಡೀತಾ ಇರುವಂತಹ ಮೈತ್ರಿ ಕಸರತ್ತು. ಮತ್ತೊಂದು ಕಡೆನಲ್ಲಿ ವಿಜಯ್ ಅವರು ವಿಫಲರಾಗಿದ್ದಾರೆ. ಗವರ್ನರ್ಗೆ ಮ್ಯಾಜಿಕ್ ನಂಬರ್ ಅನ್ನ ಕೊಡುವಲ್ಲಿ 118 ಮ್ಯಾಜಿಕ್ ನಂಬರ್ ಬರಬೇಕಾಗಿತ್ತು. ಆದ್ರೆ ಇದೀಗ ನಿನ್ನೆ ಟಿವಿಕೆ ನೂತನ ಕಚೇರಿಯಲ್ಲಿ ಕಾಂಗ್ರೆಸ್ ಅವರ ಒಟ್ಟಿಗೆ ವಿಜಯ್ ಅವರು ಕಾಣಿಸ್ಕೊಂತಾರೆ. ಶಾಲನ್ನ ಓದಿಸಿ ಈ ಸಂದರ್ಭದಲ್ಲಿ ಮೈತ್ರಿಯನ್ನ ಕೂಡ ಘೋಷಣೆ ಮಾಡ್ತಾರೆ. ಅದಾದ ನಂತರ ಇಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇತ್ತು. ವೇದಿಕೆ ಕೂಡ ಸಿದ್ಧ ಆಗಿತ್ತು. ಇನ್ನು ಆ ವೇದಿಕೆಗೆ ರಾಹುಲ್ ಗಾಂಧಿ ಬರ್ತಾರೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಇದ್ದಿದ್ದಂಥದ್ದು. ಆದ್ರೆ ಇದೀಗ ಎಲ್ಲವೂ ಕೂಡ ಉಲ್ಟಪಲ್ಟ ಆಗುವ ರೀತಿನಲ್ಲಿ ಕಾಣಿಸ್ತಾ ಇರುವಂಥದ್ದು. ಯಾಕಂತ ಅಂದ್ರೆ ಒಂದು ಕಡೆನಲ್ಲಿ ಬದ್ಧ ವೈರಿಗಳ ರೀತಿನಲ್ಲಿ ಕಾಣಿಸ್ಕೊಂಡಿದ್ರು ಡಿಎಂಕೆ ಹಾಗೂ ಎಐಎಡಿಎಂಕೆ. ಇದೀಗ ಅವರಿಬ್ರು ಕೂಡ ಮೈತ್ರಿ ಮಾಡಿಕೊಳ್ಳುವಂತಹ ಲಕ್ಷಣಗಳು ಕಾಣಿಸ್ತಾ ಇರುವಂತದ್ದು. ಮತ್ತೊಂದು ಕಡೆನಲ್ಲಿ ಎಐಎಡಿಎಂಕೆ ತನ್ನ ಶಾಸಕರನ್ನ ಅವರ ಬಳಿಯೇ ಉಳಿಸಿಕೊಳ್ಳೋದಕ್ಕೆ ಒದ್ದಾಟವನ್ನ ನಡೆಸ್ತಾ ಇದೆ. ಪಳನಿಸ್ವಾಮಿ ನಿರ್ಧಾರವನ್ನ ಬೆಂಬಲಿಸಿದ್ದಾರೆ ಷಣ್ಮುಖಂ ಬಣ. ಎಐಎಡಿಎಂಕೆ ಅಧ್ಯಕ್ಷ ಎಡಪ್ಪಾಡಿ ಪಳನಿಸ್ವಾಮಿ ಬಣ, ಷಣ್ಮುಖಂ ಬಣ. ಟಿವಿಕೆಗೆ ಬೆಂಬಲ ನೀಡಲು ಷಣ್ಮುಖಂ ಬಣ ನಿರ್ಧಾರವನ್ನ ಮಾಡಿದೆ. ಎಐಎಡಿಎಂಕೆ ಪಕ್ಷದಲ್ಲಿ ಜೋರಾಗಿದೆ ಬಣ ರಾಜಕೀಯ. ಪಳನಿಸ್ವಾಮಿ ನಿರ್ಧಾರವನ್ನ ಬೆಂಬಲಿಸದ ಷಣ್ಮುಖಂ ಬಣ. ಎರಡು ಬಣಗಳಾಗಿದೆ ಈಗ ಆಲ್ರೆಡಿ. ಒಡೆದು ಹಿಬ್ಬಾಗಿಲಾಗಿರುವಂಥದ್ದು ಎಐಎಡಿಎಂಕೆ ಪಕ್ಷ. ಹಾಗಾಗಿ ಆ ಭೀತಿಯಲ್ಲಿದ್ದಾರೆ. ನಿನ್ನೆನೆ ಟೋಟಲ್ 30 ಶಾಸಕರು ಪಕ್ಷವನ್ನ ತೊರೆಯುವಂತ ಎಚ್ಚರಿಕೆಯನ್ನ ಬಹಿರಂಗವಾಗಿ ಘೋಷಣೆ ಮಾಡ್ತಾರೆ. ಅದು ಕೂಡ ಷಣ್ಮುಖಂ ನೇತೃತ್ವದಲ್ಲಿ ಬಹಿರಂಗವಾಗಿ ಘೋಷಣೆ ಮಾಡುವಂಥದ್ದು. ಒಂದ್ ಕಡೆನಲ್ಲಿ ವಿಜಯ್ ಅವ್ರಿಗಿದ್ದಂತಹ ಒಂದ್ ರೀತಿಯಲ್ಲಿ ಅವ್ರೇನ್ ಸಕ್ಸಸ್ ಅನ್ನ ಕಂಡ್ರು ಅದು ಕೂಡ ಇವರ ಮನವೊಲಿಸಿರ್ಬೋದು. ಹಾಗಾಗಿ ನಾವು ಪಕ್ಷವನ್ನ ತೊರೆತೀವಿ ಅಂತ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾರೆ. ಷಣ್ಮುಖಂ ನೇತೃತ್ವದಲ್ಲಿ ಸರಿಸುಮಾರು 30 ಶಾಸಕರು ಪಕ್ಷವನ್ನ ತೊರೆಯೋದಾಗಿ ಹೇಳಿದಂಥದ್ದು. ಇದೀಗ ಅವರನ್ನ ಉಳಿಸಿಕೊಳ್ಳೋದಕ್ಕೆ ಒಂದ್ ಕಡೆನಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಕೂಡ ಶುರುವಾಗಿದೆ ತಮಿಳುನಾಡಿನಲ್ಲಿ. ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈಗ ಆಲ್ರೆಡಿ ಪುದುಚೇರಿಯ ರೆಸಾರ್ಟ್ಗೆ ಎಐಎಡಿಎಂಕೆಯ ಶಾಸಕರು ಶಿಫ್ಟ್ ಆಗಿದ್ದಾರೆ. ಅದರಲ್ಲಿ 15 ಜನ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಿರುವಂಥದ್ದು. 15ಕ್ಕೂ ಹೆಚ್ಚು ಶಾಸಕರು ಅಂತಾನೆ ಹೇಳ್ಬೋದು. ಇನ್ನು 30 ಶಾಸಕರು ವಿಜಯ್ ಅವರ ಪಕ್ಷವನ್ನ ಸೇರೋದಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಏನಾಗುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಮತ್ತೊಂದು ಕಡೆನಲ್ಲಿ ಎಐಎಡಿಎಂಕೆ ಮತ್ತು ಡಿಎಂಕೆ ಮೈತ್ರಿ ಮಾಡಿಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಣಿಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಬದ್ಧ ವೈರಿಗಳು ಬೇಡವೇ ಬೇಡ ಅಂತ ಹೇಳಿದಂಥವ್ರು ಆದ್ರೆ ಇದೀಗ ಪಕ್ಷವನ್ನ ಕಟ್ತಾರ, ಮೈತ್ರಿ ಮಾಡ್ಕೊಳ್ತಾರೆ. ಟಿವಿಕೆ ಬೆಂಬಲ ವಿಚಾರದಲ್ಲಿ ಎಐಎಡಿಎಂಕೆ ಇಬ್ಬಾಗ ಆಗ್ತಾ ಇದೆ. 47 ಶಾಸಕರಲ್ಲಿ 30 ಮಂದಿ ವಿಜಯ್ಗೆ ಸಪೋರ್ಟ್ ಮಾಡ್ತಾರ. ಹಾಗಾದ್ರೆ ಸಿವಿ ಷಣ್ಮುಖಂ ನೇತೃತ್ವದಲ್ಲಿ ಶಾಸಕರು ರೆಸಾರ್ಟ್ಗೆ ಹೋಗಿದ್ದಾರಾ? ಪುದುಚೇರಿಯಲ್ಲಿ ರೆಸಾರ್ಟ್ ಬುಕ್ ಮಾಡಿದ ಷಣ್ಮುಖಂ ಬಣದ 15ಕ್ಕೂ ಹೆಚ್ಚು ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಪುದುಚೇರಿಯ ದಿ ಶೋರ್ ತ್ರಿಶಮ್ ರೆಸಾರ್ಟ್ಗೆ ಸ್ಥಳಾಂತರ ಆಗಿರುವಂಥದ್ದು. ವಿಜಯ್ಗೆ ಬೆಂಬಲಿಸುವುದಕ್ಕೆ ಇದೀಗ ರೆಡಿ ಆಗ್ತಾ ಇದೆಯಾ ಒಂದು ಬಣ. ಒಂದ್ ಕಡೆನಲ್ಲಿ ಷಣ್ಮುಖಂ ನೇತೃತ್ವದಲ್ಲಿ ನಿನ್ನೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟ ನಂತರ ಮತ್ತೊಂದು ಕಡೆನಲ್ಲಿ ಇಂದು ಪುದುಚೇರಿಯಲ್ಲಿ ರೆಸಾರ್ಟ್ ಕೂಡ ಬುಕ್ ಆಗಿದೆ. ಷಣ್ಮುಖಂ ಬಣದ 15ಕ್ಕೂ ಹೆಚ್ಚು ಶಾಸಕರು ಈ ಸಂದರ್ಭದಲ್ಲಿ ರೆಸಾರ್ಟ್ಗೆ ಶಿಫ್ಟ್ ಆಗಿರುವಂಥದ್ದು. ಹಾಗಾಗಿ ವಿಜಯ್ ಪಕ್ಷವನ್ನ ಸೇರ್ಕೊಳ್ತಾರಾ ಷಣ್ಮುಖಂ ಬಣ ಅನ್ನುವಂತಹ ಪ್ರಶ್ನೆ ಮತ್ತೊಂದು ಕಡೆನಲ್ಲಿ ಕಾಣ್ತಾ ಇದೆ. ಯಾಕಂತ ಅಂದ್ರೆ ಡಿಎಂಕೆ ಜೊತೆಗಿನ 23 ವರ್ಷದ ಮೈತ್ರಿಗೆ ಕಾಂಗ್ರೆಸ್ ಕೂಡ ಗುಡ್ ಬೈ ಹೇಳಿದೆ. ಕಾಂಗ್ರೆಸ್ ಇದೀಗ ವಿಜಯ್ ಅವರ ಜೊತೆ ಕೈ ಮಿಲಾಯಿಸಿದೆ. ಈ ಸಂದರ್ಭದಲ್ಲಿ ಎಐಎಡಿಎಂಕೆಯಿಂದ 30 ಶಾಸಕರೇನಾದ್ರೂ ಟಿವಿಕೆ ಪಕ್ಷಕ್ಕೆ ಸೇರ್ಪಡೆ ಆದ್ರೆ
ಅತಿ ದೊಡ್ಡ ಪಕ್ಷ ಆಗಿ ಟಿವಿಕೆ ಹೊರಹೊಮ್ಮುತ್ತೆ. ಈಗ ಆಲ್ರೆಡಿ ದಾಪುಗಾಲ ನೈತಿದೆ. 118 ಮ್ಯಾಜಿಕ್ ನಂಬರ್ ಬರಬೇಕಾಗಿತ್ತು, ಆದರೆ ಬರಲಿಲ್ಲ. ಸನಿಹಕ್ಕೆ ಬಂದಿದ್ದಂಥದ್ದು. ಈ ಸಂದರ್ಭದಲ್ಲಿ 11 ಶಾಸಕರ ಬೆಂಬಲ ಅನ್ನೋದು ವಿಜಯ್ಗೆ ಬೇಕಾಗಿದೆ. ಅದರಲ್ಲಿ 5 ಶಾಸಕರು ಕಾಂಗ್ರೆಸ್ ಕಡೆಯಿಂದ ಬಂದಿದ್ದಾರೆ. ಕಾಂಗ್ರೆಸ್ ನವ್ರಿಗೆ ಇದೀಗ 60 ವರ್ಷಗಳ ಬಳಿಕ ಸಚಿವ ಸ್ಥಾನ ಸಿಗತ್ತೆ ಅನ್ನುವಂತಹ ನಿರೀಕ್ಷೆ ಕೂಡ ಇರುವಂತದ್ದು ತಮಿಳುನಾಡಿನಲ್ಲಿ.